ಮಿತ್ರರೇ ನಮಸ್ಕಾರ. ನೀವು ಯಾವಾಗಲಾದರೂ ಕನಸಿನಲ್ಲಿ ಕಬ್ಬು ಕಂಡಿದ್ದೀರಾ? ಒಂದೇ ಒಂದು ಕಬ್ಬು ಅಥವಾ ಹೊಲ ತುಂಬ ಕಬ್ಬು ಅಥವಾ ಕಬ್ಬು ಕಡಿಯುತ್ತಿರುವ ದೃಶ್ಯ. ಕಡಿಮೆ ಜನರಿಗೆ ಇದರ ಅರ್ಥ ಗೊತ್ತಿರಬಹುದು, ಆದರೆ ಸ್ವಪ್ನಶಾಸ್ತ್ರ ಹೇಳುವುದೇ ಬೇರೆ. ಕಬ್ಬು ಕನಸಿನಲ್ಲಿ ಕಾಣುವುದು ಅರ್ಥಭರಿತ ಸಂಕೇತವಾಗಿದೆ. ಇದು ಸಿಹಿತನದ, ಶ್ರಮದ ಮತ್ತು ಫಲದ ಸಂಕೇತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕನಸಿನಲ್ಲಿ ಕಬ್ಬು ಕಂಡರೆ ಅದು ನಿಮ್ಮ ಭವಿಷ್ಯಕ್ಕೆ ಯಾವ ಸಂದೇಶ ಕೊಡುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ. ಸ್ವಪ್ನಶಾಸ್ತ್ರದ ದೃಷ್ಟಿಯಿಂದ ಸ್ವಪ್ನಶಾಸ್ತ್ರದ ಪ್ರಕಾರ ಕಬ್ಬು ಶ್ರಮ ಮತ್ತು ಫಲದ ಸಂಕೇತ. ಕಬ್ಬು ಬೆಳೆಯಲು ಸಮಯ ಬೇಕು. ಮಣ್ಣಿನ, ನೀರಿನ ಮತ್ತು ಶ್ರಮದ ಫಲ ಅದು. ಅದೇ ರೀತಿ ನಿಮ್ಮ ಜೀವನದಲ್ಲಿ ನೀವು ಹಾಕಿದ ಶ್ರಮ ಬೇಗನೆ ಫಲ ನೀಡಲಿದೆ ಎಂಬ ಸೂಚನೆ ಇದಾಗಿದೆ. ಕಬ್ಬು ಸಿಹಿಯಾದದ್ದು. ಕನಸಿನಲ್ಲಿ ಕಬ್ಬು ಕಾಣುವುದು ಆನಂದ, ಸಂಪತ್ತು ಮತ್ತು ಸಕಾರಾತ್ಮಕ ಬದಲಾವಣೆಯ ಸೂಚನೆಯಾಗಿದೆ. ಒಬ್ಬ ವ್ಯಕ್ತಿ ಕನಸಿನಲ್ಲಿ ಕಬ್ಬನ್ನು ಕಡಿಯುತ್ತಿದ್ದರೆ ಅದು ಶ್ರಮದ ಫಲವನ್ನು ತಾನೇ ಪಡೆಯುವ ಕಾಲ ಬಂದಿದೆ ಎನ್ನುವುದರ ಸೂಚನೆಯಾಗಿದೆ. ಆದರೆ ಕಬ್ಬು ಕಡಿಯಲು ಸಾಧ್ಯವಾಗದಿದ್ದರೆ ಅದು ನಿಮ್ಮ ಪ್ರಯತ್ನಗಳಲ್ಲಿ ಕೆಲವು ಅಡೆತಡೆಗಳು ಇನ್ನೂ ಉಳಿದಿವೆ ಎಂಬುದರ ಅರ್ಥವಾಗಿದೆ. ಧಾರ್ಮಿಕ ಶಾಸ್ತ್ರಗಳಲ್ಲಿ ಕಬ್ಬು ಲಕ್ಷ್ಮೀ ದೇವಿಯ ಸಂಕೇತವೆಂದು ಕರೆಯಲ್ಪಡುತ್ತದೆ. ಹಿಂದೂ ಪರಂಪರೆಯಲ್ಲಿ ಕಬ್ಬು ಕೃಷಿ ಮತ್ತು ಸಂಪತ್ತಿನ ಸಂಕೇತ. ಭಗವಾನ್ ಕೃಷ್ಣ ಮತ್ತು ಶಿವನ ಪೂಜೆಯಲ್ಲಿಯೂ ಕಬ್ಬಿನ ಉಲ್ಲೇಖವಿದೆ. ಕಬ್ಬು ಕಾಣುವುದು ದೇವತೆಯ ಕೃಪೆ ನಿಮ್ಮ ಜೀವನದ ಮೇಲೆ ಬೀಳುವ ಕಾಲ ಬಂದಿದೆ ಎಂಬುದರ ಸೂಚನೆಯಾಗಿದೆ. ಆದರೆ ಕಬ್ಬು ಒಣಗಿದ ಸ್ಥಿತಿಯಲ್ಲಿ ಕಂಡರೆ ಅದು ದೇವರ ಆಶೀರ್ವಾದದಿಂದ ದೂರವಾಗಿರುವ ಎಚ್ಚರಿಕೆಯಾಗಿದೆ. ಈ ಸಮಯದಲ್ಲಿ ಪ್ರಾರ್ಥನೆ, ದಾನ ಮತ್ತು ಶುದ್ಧ ಮನಸ್ಸಿನ ಕರ್ಮ ಮುಖ್ಯವೆಂದು ಶಾಸ್ತ್ರ ಹೇಳುತ್ತದೆ. ಭಗವಾನ್ ಕೃಷ್ಣ ಮತ್ತು ಶಿವನ ಪೂಜೆಯಲ್ಲಿಯೂ ಕಬ್ಬಿನ ಉಲ್ಲೇಖವಿದೆ. ಕಬ್ಬು ಕಾಣುವುದು ದೇವತೆಯ ಕೃಪೆ ನಿಮ್ಮ ಜೀವನದ ಮೇಲೆ ಬೀಳುವ ಕಾಲ ಬಂದಿದೆ ಎಂಬುದರ ಸೂಚನೆಯಾಗಿದೆ. ಆದರೆ ಕಬ್ಬು ಒಣಗಿದ ಸ್ಥಿತಿಯಲ್ಲಿ ಕಂಡರೆ ಅದು ದೇವರ ಆಶೀರ್ವಾದದಿಂದ ದೂರವಾಗಿರುವ ಎಚ್ಚರಿಕೆಯಾಗಿದೆ. ಈ ಸಮಯದಲ್ಲಿ ಪ್ರಾರ್ಥನೆ, ದಾನ ಮತ್ತು ಶುದ್ಧ ಮನಸ್ಸಿನ ಕರ್ಮ ಮುಖ್ಯ ಎಂಬುದನ್ನು ಶಾಸ್ತ್ರ ಹೇಳುತ್ತದೆ. ವೈಜ್ಞಾನಿಕ ಮತ್ತು ಮನೋವಿಜ್ಞಾನ ದೃಷ್ಟಿಯಿಂದ ಮನೋವಿಜ್ಞಾನದ ಪ್ರಕಾರ ಕನಸುಗಳು ನಮ್ಮ ಅಂತರಂಗದ ಆಸೆಗಳು ಅಥವಾ ಆಕಾಂಕ್ಷೆಗಳ ಪ್ರತಿಫಲವಾಗಿದೆ. ಕಬ್ಬು ನಮ್ಮ ಮನಸ್ಸಿನಲ್ಲಿ ಸಿಹಿತನ ಮತ್ತು ಸಾಧನೆಗೆ ಸಂಬಂಧಪಟ್ಟ ಚಿತ್ರವಾಗಿದೆ. ನೀವು ಜೀವನದಲ್ಲಿ ಕಬ್ಬು ನೋಡುತ್ತಿದ್ದರೆ ಅದು ನಿಮ್ಮ ಅವಚೇತನ ಮನಸ್ಸು ನಿಮಗೆ ಹೇಳುತ್ತಿರುವುದು ನೀವು ಸಿಹಿಯಾದ ಫಲಕ್ಕಾಗಿ ಶ್ರಮಿಸುತ್ತಿದ್ದೀರಿ. ಧೈರ್ಯ ಬಿಡಬೇಡಿ. ಕೆಲವೊಮ್ಮೆ ಇದು ಮಾನಸಿಕ ಶಾಂತಿ ಅಥವಾ ತೃಪ್ತಿಯ ಹುಡುಕಾಟವಾಗಿರಬಹುದು. ಅಂದರೆ ನೀವು ಹೃದಯಪೂರ್ವಕವಾಗಿ ಶಾಂತ ಜೀವನ ಬಯಸುತ್ತಿದ್ದೀರಿ. ವೈಜ್ಞಾನಿಕ ದೃಷ್ಟಿಯಿಂದ ರ್ಯಾಪಿಡ್ ಐ ಮೂವ್ಮೆಂಟ್ ನಿದ್ರೆಯ ಸಮಯದಲ್ಲಿ ನಮ್ಮ ಮೆದುಳು ಇತ್ತೀಚಿನ ಅನುಭವಗಳನ್ನು ಚಿತ್ರಗಳಲ್ಲಿ ತೋರಿಸುತ್ತದೆ. ಹಾಗಾಗಿ ನೀವು ಇತ್ತೀಚೆಗೆ ಹಳ್ಳಿಯಲ್ಲಿ ಸುತ್ತಾಡಿದ್ದರೆ, ಕಬ್ಬಿನ ರಸ ಕುಡಿದಿದ್ದರೆ ಅಥವಾ ಬೆಳೆಯ ಹಬ್ಬದಲ್ಲಿ ಪಾಲ್ಗೊಂಡಿದ್ದರೆ ಅದರಿಂದಲೂ ಈ ಕನಸು ಬರಬಹುದು. ಸಮಾಜದಲ್ಲಿ ಕಬ್ಬು ಎಂದರೆ ಶ್ರಮಜೀವಿಯ ಜೀವನ. ಬೆಳೆದು ಸಿಹಿತನ ನೀಡುವ ಗಿಡ, ಶ್ರಮದ ಪ್ರತೀಕ. ಕಬ್ಬು ಕನಸಿನಲ್ಲಿ ಕಾಣುವುದು ಕೆಲವೊಮ್ಮೆ ನಿಮ್ಮ ಸುತ್ತಮುತ್ತಲಿನವರ ಶ್ರಮ, ಅವರ ಸಹಾಯವನ್ನು ಗುರುತಿಸಬೇಕೆಂಬ ಸಂದೇಶವೂ ಆಗಿರಬಹುದು. ಇದರ ಅರ್ಥ ನೀವು ಒಬ್ಬರೇ ಯಶಸ್ವಿಯಾಗುವುದಿಲ್ಲ, ಸಹಕಾರವೇ ಸಿಹಿತನ. ವಿಭಿನ್ನ ರೂಪಗಳ ಅರ್ಥಗಳು. ಕನಸಿನ ರೂಪ. ಇದರ ಅರ್ಥ ಕಬ್ಬಿನ ಹೊಲವೆಂದರೆ ಆರ್ಥಿಕ ಪ್ರಗತಿ, ಕುಟುಂಬದಲ್ಲಿ ಸಂತೋಷ. ಕಬ್ಬು ಕಡಿಯುವುದು ಶ್ರಮದ ಫಲ ದೊರೆಯುವ ಸಮಯ. ಕಬ್ಬು ಕಡಿಯಲು ಪ್ರಯತ್ನಿಸಿ ವಿಫಲವಾಗುವುದು. ಅಡೆತಡೆಗಳು, ನಿಶ್ಚಯದ ಕೊರತೆ. ಕಬ್ಬಿನ ರಸ ಕುಡಿಯುವುದು ಆರೋಗ್ಯ ಮತ್ತು ಆನಂದದ ಕಾಲ. ಕಬ್ಬು ಒಣಗಿದ ಸ್ಥಿತಿ, ಶ್ರಮಕ್ಕೆ ತಕ್ಕ ಫಲ ಸಿಗದ ಸ್ಥಿತಿ. ಕಬ್ಬು ಇತರರಿಗೆ ಕೊಡುವುದು ಜ್ಞಾನ, ಕೃತಜ್ಞತೆ ಮತ್ತು ಶಾಂತಿ. ಕಬ್ಬು ಕಳ್ಳತನವಾಗುವುದು ಆರ್ಥಿಕ ನಷ್ಟ ಅಥವಾ ವಂಚನೆ ಅಥವಾ ಎಚ್ಚರಿಕೆ. ಈ ಕನಸು ನಿಮಗೆ ಹೇಳುವ ಸಂದೇಶವೇನೆಂದರೆ ನೀವು ಈಗ ಮಾಡುವ ಕೆಲಸದಲ್ಲಿ ವಿಶ್ವಾಸವಿರಲಿ. ಫಲ ತಡವಾಗಬಹುದು, ಆದರೆ ಸಿಹಿಯಾಗಿಯೇ ಬರುತ್ತದೆ. ಕಬ್ಬಿನ ರಸದಂತೆ ನಿಮ್ಮ ಜೀವನವು ಸಿಹಿಯಾಗಿ ಪರಿಣಮಿಸಲು ನೀವು ಶ್ರಮ, ಧೈರ್ಯ ಮತ್ತು ಸಕಾರಾತ್ಮಕ ಮನೋಭಾವವನ್ನು ಉಳಿಸಿಕೊಳ್ಳಬೇಕು. ಕನಸುಗಳಲ್ಲಿ ಕಾಣುವ ಪ್ರತಿಯೊಂದು ಚಿತ್ರವು ನಮ್ಮ ಅಂತರಂಗದ ಭಾಷೆ. ಕಬ್ಬು ಕಂಡ ಕನಸು ಕೇವಲ ಹಸಿವು ಅಥವಾ ನೆನಪಿನ ಚಿತ್ರವಲ್ಲ, ಅದು ಸಾಧನೆಯ ಭರವಸೆ. ಆದ್ದರಿಂದ ಮುಂದಿನ ಬಾರಿ ನೀವು ಕನಸಿನಲ್ಲಿ ಕಬ್ಬು ಕಂಡರೆ ನಗುತ್ತಾ ಹೇಳಿಕೊಳ್ಳಿ, ಇದು ನನ್ನ ಶ್ರಮದ ಸಿಹಿ ಫಲದ ಸೂಚನೆ.
ಜೀವನ ಸಿಹಿಯಾಗಿ ಬರಲು ಮನಸ್ಸು ಸತ್ಯವಾಗಿರಲಿ. ಮಿತ್ರರೇ, ಇವಿಷ್ಟು ಈ ವಿಡಿಯೋದ ಮಾಹಿತಿಗಳು. ಇದೇ ರೀತಿಯ ವಿಡಿಯೋಗಳಿಗಾಗಿ ಕನಸುಗಳ ಹಿಂದೆ ಇರುವ ವಿಜ್ಞಾನವನ್ನು ತಿಳಿಯಲು ಲೋಕ್ ಡೈರೀಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಈ ವಿಡಿಯೋ ಇಷ್ಟವಾದರೆ ಖಂಡಿತವಾಗಿಯೂ ಲೈಕ್ ಕೊಟ್ಟು ಸಹಕರಿಸಿ. ಧನ್ಯವಾದಗಳು.